ಪಾಲಿಕೆ ಉದ್ಧವ್ ಠಾಕ್ರೆಯ ಭದ್ರಕೋಟೆ ಎಂದೇ ಹೇಳಲಾಗ್ತಾ ಇತ್ತು. ಇದೀಗ ಉದ್ಧವ್ ಠಾಕ್ರೆ ಮುಂಬೈ ಕೋಟೆ ಛಿದ್ರವಾಗಿದೆ. ಬಿಜೆಪಿ ಹಾಗೂ ಶಿಂದೆ ಬಣದ ಶಿವಸೇನೆ ಇದೀಗ ಸರಳ ಬಹುಮತ ಪಡೆದಿದೆ. 117ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಮಹಾಯುತಿ ಮುನ್ನಡೆ ಸಾಧಿಸಿದೆ. 30 ವರ್ಷಗಳ ಬಳಿಕ ಠಾಕ್ರೆ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಕಳೆದ 3 ದಶಕಗಳಿಂದಲೂ ಕೂಡ ಮುಂಬೈ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಮೆರೆದಿತ್ತು. ಇದೀಗ ಠಾಕ್ರೆ ಕೋಟೆಯನ್ನ ಮಹಾಯುತಿ ಭೇದಿಸಿದೆ. ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿ ಅಬ್ಬರಿಸಿದೆ. ಮುನ್ನಡೆಯಲ್ಲಿ ಬಿಜೆಪಿ 121 ಸೀಟ್ ಪಡೆದು ಬಹುಮತ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಮನ್ಕ್ರೂಡ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಹಾಯುತಿ ಮುನ್ನಡೆ ಸಾಧಿಸ್ತಾ ಇದ್ದಂತೆ ಬಿಜೆಪಿ ಶಿವಸೇನೆ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಮುಂಬೈನಲ್ಲಿರುವ ಶಿವಸೇನಾ ಭವನದ ಮುಂಭಾಗ ಸಂಭ್ರಮ ಮುಗಿಲು ಮುಟ್ಟಿದೆ. ಪರಸ್ಪರ ಬಣ್ಣ ಎರಚಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣದ ಶಿವಸೇನೆ ಕಾರ್ಯಕರ್ತರು ಗೆಲುವು ಸಂಭ್ರಮಿಸಿದ್ದಾರೆ. ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆಯ ಆರೋಪ ಹೊತ್ತಿರುವ ಶ್ರೀಕಾಂತ್ ಪಂಗಾರ್ಕರ್ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಅಭಿಮಾನಿಗಳ ಜೊತೆ ಶ್ರೀಕಾಂತ್ ತಮ್ಮ ಗೆಲುವನ್ನು ಸಂಭ್ರಮಿಸಿದ್ದಾರೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಮಹಾಯುತಿ ಗೆದ್ದು ಬೀಗಿದೆ. ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು, ಪಾಲಿಕೆ ಹೊರಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಸಂಭ್ರಮಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರದ 29 ಪಾಲಿಕೆಗಳಿಗೆ ನಿನ್ನೆ ಮತದಾನ ನಡೆದಿದ್ದು, ಇವತ್ತು ಮತ ಎಣಿಕೆ ನಡೀತಾ ಇದೆ. ಈವರೆಗಿನ ಮತ ಎಣಿಕೆಯಲ್ಲಿ ಬಿಜೆಪಿ ಒಟ್ಟಾರೆ 26 ನಗರ ನಿಗಮಗಳಲ್ಲಿ ತನ್ನ ಪಾರುಪತ್ಯ ಸ್ಥಾಪಿಸಿದ್ದು, ಅಧಿಕಾರದ ಚುಕ್ಕಾಣಿ ಹಿಡಿಯಲು ಅಣಿಯಾಗಿದೆ. ಇನ್ನುಳಿದಂತೆ ಉದ್ಧವ್ ಠಾಕ್ರೆ, ಶಿವಸೇನಾ, ಕಾಂಗ್ರೆಸ್ ಹಾಗೂ ಇತರರು ತಲಾ 1 ನಗರ ನಿಗಮದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಮುಂದಡಿ ಇಟ್ಟಿವೆ. ಎನ್ಸಿಪಿ ಮಾತ್ರ ಎಲ್ಲೂ ತನ್ನ ಪಾರುಪತ್ಯವನ್ನು ಸ್ಥಾಪಿಸಿಲ್ಲ. ಮುಂಬೈ ಪಾಲಿಕೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಈ ಮಧ್ಯೆ ವೋಟ್ ಚೋರಿ ನಡೆದಿದೆ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಮತದಾರರಿಗೆ ಹಾಕಿರುವಂತಹ ಇಂಕ್ ಗುಣಮಟ್ಟ ಕಳಪೆಯದ್ದಾಗಿದೆ. ಸುಲಭವಾಗಿ ಅಳಿಸಬಹುದಾದಂತಹ ಇಂಕ್ ಅನ್ನ ಬಳಸಲಾಗಿತ್ತು. ಚುನಾವಣೆಯಲ್ಲಿ ವೋಟ್ ಚೋರಿ ನಡೆದಿದೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕುಸಿದಿದೆ ಅಂತ ಅವರು ಹೇಳಿದ್ರು. ಜಲಗಾಂವ್ನಲ್ಲಿ ಒಂದೇ ಕುಟುಂಬದ ಮೂವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಇತ್ತ ಜಲಗಾಂವ್ನಲ್ಲಿ ಒಂದೇ ಕುಟುಂಬದ ಮೂವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಲಲಿತ್ ಕೊಯ್ಲೆ ಮತ್ತು ಸಿಂಧು ತಾಯಿ ಕೊಯ್ಲೆ, ಪಿಯೂಷ್ ಕೊಯ್ಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ನಕಲಿ ಕಾಲ್ ಸೆಂಟರ್ ಪ್ರಕರಣದಲ್ಲಿ ಏಕನಾಥ್ ಶಿಂದೆ ಆಪ್ತ ಲಲಿತ್ ಕೊಯ್ಲೆ ಜೈಲು ಪಾಲಾಗಿದ್ರು. ಜೈಲಿನಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಇನ್ನು ಗೆಲುವಿನ ಕುರಿತು ಪಿಯೂಷ್ ಕೊಯ್ಲೆ ಮಾತನಾಡಿದ್ದು, ನಮ್ಮ ಕುಟುಂಬದ ಮೂವರು ಗೆಲುವು ಸಾಧಿಸಿದ್ದೇವೆ. ಲಲಿತ್ ಕೊಯ್ಲೆ ಮೇಲೆ ಮತದಾರರು ಇಟ್ಟಿರುವಂತಹ ಪ್ರೀತಿಗೆ ನಾವು ಚಿರಋಣಿ ಅಂದಿದ್ದಾರೆ.
हमारे घर की तीनों सीटें चुन के आई है और अच्छे बहुमत से चुन के आई है। और आज जैसे ही मेरे मम्मी ने बोला कि जितने भी वोटर थे वो ललित बाबू कोल्ले के रूप में उन्होंने उनके प्यार के लिए आज सबको दिखा दिया है। क्योंकि ये 15-20 दिन से बहुत लोगों ने कोशिश की हमें गिराने की, पर जब निकला हूँ उसकी दुगनी रफ्तार से निकला हूँ। ये सच में और सत्यमेव जयते और सत्य का हमेशा विजय होता है। और आपने वो ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ನಾಗ್ಪುರದಲ್ಲಿ ಕೂಡ ಬಿಜೆಪಿ ಭಾರಿ ಮುನ್ನಡೆ ಸಾಧಿಸಿದೆ. ಇಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಸ್ವಲ್ಪ ಟಕ್ಕರ್ ಕೊಡ್ತಾ ಇದೆ. ಒಟ್ಟು 151 ಸ್ಥಾನಗಳ ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಿಜೆಪಿ ಈಗಾಗಲೇ 75 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಆರ್ಎಸ್ಎಸ್ ಕೇಂದ್ರ ಸ್ಥಾನವಾದ ನಾಗ್ಪುರದಲ್ಲಿ ಕಾಂಗ್ರೆಸ್ 26 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯಲ್ಲಿ ಮಹಾಯುತಿಗೆ ಗೆಲುವು ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ, ಈ ಹಿಂದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಕಣ್ಣ ಮುಂದೆಯೇ ಇದೆ. ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟವನ್ನ ಜನರು ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಭಾಗವಾಗಿ ಕೆಲಸ ಮಾಡುತ್ತಾ ಬಂದಿದೆ ಎಂದಿದ್ದಾರೆ. ನಮ್ಮ ಎನ್ಡಿಎ ಮಿತ್ರಕೂಟದ ಒಂದು ಭಾಗವಾಗಿ ಇವತ್ತು ನಾವೇನು ಕೆಲಸ ಮಾಡ್ತಾ ಇದ್ದೇವೆ. ಭಾರತ ದೇಶ ಮತ್ತು ನಮ್ಮ ರಾಜ್ಯವನ್ನು ಕಟ್ಟತಕ್ಕಂಥದ್ದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಾಗಿದ್ದಾರೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರಿಗೆ 2 ಪ್ರಮುಖವಾದಂಥ ಹುದ್ದೆಗಳನ್ನು ಕೂಡ ನೀಡಿದ್ದಾರೆ. ಒಂದು ಅವರಿಗೆ ರಾಜ್ಯದಲ್ಲಿ ಇರತಕ್ಕಂಥ ಅನುಭವ, ಜೊತೆಯಲ್ಲಿ ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ಟೀಲ್ ಇರ್ಬೋದು ಮತ್ತು ಹೆವಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಭಾಳ ಉತ್ತಮವಾದಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮೆಚ್ಚುಗೆನೂ ಕೂಡ ಇವತ್ತು ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಕ್ಯಾಬಿನೆಟ್ ಮೀಟಿಂಗ್ಗಳಾದಂಥ ಸಂದರ್ಭದಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು ಕೂಡ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಮಹಾಯುತಿ ಗೆಲುವಿನ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಓಟು ಚೋರಿ ಕಥೆಯ ಮತ್ತೊಂದು ತೊಂದರೆದಾಯಕ ಅಧ್ಯಾಯ. ಪ್ರತಿಯೊಂದು ಮತವೂ ಪವಿತ್ರವಾಗಿದ್ರೆ, ಅದರ ರಕ್ಷಣೆಗಳು ನಿಜವಾಗಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಆದರೆ ಅಳಿಸುವಂತಹ ಶಾಹಿ ಬಳಕೆ ಮಾಡಲಾಗಿದೆ. ಇದು ಚುನಾವಣಾ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಕಳವಳಗಳನ್ನು ಮೂಡಿಸ್ತಾ ಇದೆ ಅಂತ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಚಪ್ಪಲಿ ರಾಜೀವ ನಾಪತ್ತೆಯಾಗಿದ್ದಾರೆ. ಮಹಿಳಾ ಅಧಿಕಾರಿಗೆ ನಿಂದಿಸಿದವರು, ಅಶ್ಲೀಲ ಪದ ಬಳಸಿದವರು, ಮಹಿಳಾ ಅಧಿಕಾರಿಗೆ ಕಣ್ಣೀರು ಹಾಕಿಸಿದ ರಾಜೀವ್ ಗೌಡ ಘಟನೆ ಬಳಿಕ ನಾಪತ್ತೆಯಾಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ಬುಕ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿರುವ ರಾಜೀವ್ ಗೌಡ ವಿರುದ್ಧ ಇನ್ಯಾವಾಗ ಕ್ರಮ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಕೇಸ್ಗೆ ಸಂಬಂಧಪಟ್ಟಂಗೆ ರಾಜೀವ್ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. 2 ಎಫ್ಐಆರ್ ಆದರೂ ಇನ್ನೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಕೇವಲ ರಾಜೀವ್ ಗೌಡಗಾಗಿ ಶೋಧ ಮುಂದುವರೆದಿದೆ. ಇನ್ನೊಂದೆಡೆ ರಾಜೀವ್ ಗೌಡ ಮೇಲೆ 9 ಕ್ರಿಮಿನಲ್ ಕೇಸ್ಗಳಿದ್ದು ರಾಜೀವ್ ಸ್ನೇಹಿತರು ಬಂಧುಗಳ ಮನೆಯಲ್ಲಿ ಖಾಕಿ ಹುಡುಕಾಟ ನಡೆಸಿದ್ದಾರೆ. ಇನ್ನು ಅಶ್ಲೀಲ ಪದಗಳಿಂದ ಮಹಿಳೆಗೆ ನಿಂದಿಸಿದ ರಾಜೀವ್ ಗೌಡಗೆ ಬೆಂಬಲ ಬೇರೆ ವ್ಯಕ್ತವಾಗಿದೆ. ಚಪ್ಪಲಿ ರಾಜೀವ್ ಗೌಡ ಜೀವನದ ಬೆಂಬಲಿಸಿ ಅಭಿಮಾನಿ ಬೇರೆ ಮಾಡಿಕೊಂಡಿದ್ದಾರೆ. ಇನ್ನು ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾನಂತೆ ಅಂತ ಅಭಿಯಾನ ಮಾಡಲಾಗ್ತಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಪ್ರಕರಣ ಸಂಬಂಧಪಟ್ಟಂಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪೌರಾಯುಕ್ತೆ ಅಮೃತ ಗೌಡಗೆ ನೈತಿಕ ಬೆಂಬಲ ಸೂಚಿಸಿ ಪ್ರತಿಭಟನೆ ಮಾಡಲಾಗಿದೆ. ರಾಜೀವ್ ಗೌಡರನ್ನ ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಸರ್ಕಾರಿ ನೌಕರರು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡೋರು ಅಂತ ನೌಕರರಿಗೆ ಅಶ್ಲೀಲ ಪದ ಬಳಸುವುದು, ಬೆದರಿಕೆ ಹಾಕುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏನೇ ಬರಲಿ ಏಕೆ ಬೇಕು ನ್ಯಾಯ ಬೇಕು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯ ಉದ್ದಟತನ ಮೆರೆದಿದ್ದಾರೆ. ಮೆಜೆಸ್ಟಿಕ್ನಿಂದ ದವಾಸ್ಪೇಟೆಗೆ ಹೋಗ್ತಾ ಇದ್ದ ಬಿಎಂಟಿಸಿ ಬಸ್ನಲ್ಲಿ ಘಟನೆ ನಡೆದಿದ್ದು, ಶಕ್ತಿ ಯೋಜನೆ ಉಚಿತ ಟಿಕೆಟ್ ಪಡೆದು ಬಳಿಕ ಅದನ್ನ ಹರಿದು ಹಾಕಿ ಬಿಸಾಡಿದ್ದಾರೆ. ಈ ಬಗ್ಗೆ ಕಂಡಕ್ಟರ್ ಪ್ರಶ್ನೆ ಮಾಡಿದ್ರು, ಮಹಿಳೆ ಡೋಂಟ್ ಕೇರ್ ಮಾಡಿದ್ದು. ಚೆಕಿಂಗ್ನವರು ಬರಲಿ, ಅವರ ಬಳಿ ನಾನ್ ಮಾತನಾಡ್ತೇನೆ ಅಂತ ಮಹಿಳೆ ಅಹಂಕಾರ ತೋರಿಸಿದ್ದಾರೆ. ಆದರೆ ಕಂಡಕ್ಟರ್ ಹಣ ಕೊಟ್ಟು ಪುನಃ ಟಿಕೆಟ್ ತೆಗೆದುಕೊಳ್ಳಲು ಸೂಚನೆ ಕೊಟ್ಟರು. ಆದರೆ ಪುನಃ ಟಿಕೆಟ್ ಪಡೆದೇನೆ, ಬಸ್ನಿಂದಲೂ ಇಳಿದೇನೆ ಮಹಿಳೆ ಉದ್ದಟತನ ತೋರಿದ್ದಾಳೆ. ಚೆಕಿಂಗ್ ಬಂದು ನಂಗೆ ಕೇಸ್ ಬರೆಯೋದು ನಂಗೆ ಗೊತ್ತಿನಪ್ಪ. ನಮ್ಮ ತಾಯಿ ಆಪರೇಷನ್ ಅವರೇ ಮೂವ್ ಆಗ್ಬೇಕು, ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಮೇಡಮ್ ಇವರೇ, ಅದಕ್ಕೆ ನೀವೇ ಪ್ಯಾಸೆಂಜರ್ ಗಲಾಟೆ ಮಾಡಬೇಕು. ಅಲ್ಲಲ್ಲ, ಟಿಕೆಟ್ ಕಾಸು ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದ ಮಡಿಕೊಂಬೇಕಲ್ವಾ? ಬಿಟ್ಬಿಟ್ರೆ ನೀವು ಬರ್ರಿ ಇಲ್ಲಿ.
ನ್ಯೂಸ್ 18 ಬ್ರೇಕ್ ಮಾಡಿದ್ದ ದ್ವಿತೀಯ ಪಿಯು ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದ ಬಗ್ಗೆ ಪಿಯು ಬೋರ್ಡ್ ಡೈರೆಕ್ಟರ್ ಭರತ್ ಸೆಲ್ವಂ ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲಾ ಹಂತದ ಜೊತೆಗೆ ನೋಡೆಲ್ ಸೆಂಟರ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಘಟನೆಯಾದರೂ ಕೂಡ ಕಾನೂನಾತ್ಮಕವಾಗಿ ಸಂಬಂಧಪಟ್ಟವರ ಮೇಲೆ ಕ್ರಮ ತಗೋತೀವಿ. ಕಾಲೇಜಿನ ಆಡಳಿತ ವಿಧಾನ ಹೊರತುಪಡಿಸಿ ಯಾವುದೇ ಕಾಲೇಜು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅಂತಹ ಕಾಲೇಜಿನ ವಿರುದ್ಧ ಕ್ರಮ ಆಗುತ್ತೆ. ಇನ್ನು ಅನುದಾನಿತ ಕಾಲೇಜು ಕೂಡ ಲೀಕ್ನಲ್ಲಿ ಭಾಗಿಯಾದರೆ ಅವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ ಅಂದಿದ್ದಾರೆ. ಹಂತದ ಜೊತೆ ಬಂದು ನೋಡಲ್ ಸೆಂಟರ್ ಹಂತಕ್ಕೂ ನಾವು ಹೋಗಿ ಕ್ವೆಶ್ಚನ್ ಪೇಪರ್ಗೆ ಬಂದು ವಾಟರ್ ಮಾರ್ಕ್ ಹಾಕೋದು ಮುಖಾಂತರ ನಾಳೆ ಯಾವುದೇ ಒಂದು ಘಟನೆ ಆದರೂ ಸಹ ನಾವು ನೇರ ಜವಾಬ್ದಾರಿ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಮಾತ್ರ ಇಲ್ಲದೇನು ಬಂದು ಈಗಾಗಲೇ ನಾವು ಫಸ್ಟ್ ಪ್ರಿಪರೇಟರಿಲಿ ನಾವೇನು ತಿಳ್ಕೊಂಡಿದ್ದೀವಿ ಅದೇ ರೀತಿ ಘಟನೆಗಳು ಎರಡನೇ ಪ್ರಿಪರೇಟರಿ ಎಕ್ಸಾಮ್ಲಿ ಆಗದೇ ಅಂತಾಗ ನಾವು ಜವಾಬ್ದಾರಿ ಫಿಕ್ಸ್ ಮಾಡಿ ಇಲಾಖಾ ವತಿಯಿಂದ ಸುತ್ತೋಲನ್ನು ಸಹ ಹೊರಡಿಸ್ತೀವಿ. ಸೊ ಈ ಕಾನೂನು ಕ್ರಮದಲ್ಲಿ ಹೇಳಿದರೆ ನಾಳೆ ಯಾವುದೇ ಒಂದು ಘಟನೆ ಆದರೂ ಸಹ ನಮ್ಮ ಇಲಾಖೆಯ ವತಿಯಿಂದ ಸರಿ ಮತ್ತು ಕಾನೂನಾತ್ಮಕವಾಗಿ ಸರಿ ಅದು ಯಾರು ಸಂಬಂಧಪಟ್ಟವರ ಮೇಲೆ ನಾವು ಜವಾಬ್ದಾರಿ ಫಿಕ್ಸ್ ಮಾಡಿ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಇಲಾಖೆ ಸಜ್ಜಾಗಿದೆ. ಕಾಲೇಜಿನ ಆಡಳಿತ ವಿಧಾನವನ್ನು ಹೊರತುಪಡಿಸಿ ಯಾವುದೇ ಒಂದು ಕಾಲೇಜು ಈ ರೀತಿ ನಾವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕಂಡು ಬಂದರೆ ಅವರ ಮೇಲೆ ಇಲಾಖೆ ನಿಯಮಾನುಸಾರ ನಾವು ಕ್ರಮ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಡಿಸಿ ಚಾಲನೆ ನೀಡಿದ್ದಾರೆ. ಉತ್ಖನನಕ್ಕೂ ಮುನ್ನ ಸ್ಥಳದಲ್ಲಿ ಪೂಜೆ ಮಾಡಿ ಡಿಸಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದ್ದಾರೆ. 20 ಜನ ಕಾರ್ಮಿಕರಿಂದ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು 2025 ಜೂನ್ನಲ್ಲಿ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಆಗ ಮಳೆಗಾಲ ಇದ್ದಿದ್ರಿಂದ ಉತ್ಖನನ ಆಗಿರಲಿಲ್ಲ. ಇದೀಗ ಆರಂಭ ಮಾಡಿದ್ದೇವೆ. 10 ಮೀಟರ್ ಉದ್ದ ಅಗಲ ಅಳತೆಯಲ್ಲಿ ಉತ್ಖನನ ಆಗಲಿದೆ. ನಮಗೆ ಏನಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ 6 ರಿಂದ 7 ಕಡೆ ಉತ್ಖನನ ಮಾಡ್ತೇವೆ. ನಿಧಿ ಸಿಕ್ಕಿದ್ದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ. ಮುಖ್ಯಮಂತ್ರಿಗಳು ಜೂನ್ 3ನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಹೀಗೆ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಏನಿದಾವೆ ಆ ಸುತ್ತು ಪ್ರಾರಂಗಣಗಳಲ್ಲಿ ಮಾಡ್ತೀವಿ. ಕಲ್ಲು ಬಂಡೆ ಬಿದ್ದು ಸಾವನ್ನಪ್ಪಿದ ಘಟನೆಯನ್ನ ಮರೆಮಾಚಲು ಆಕ್ಸಿಡೆಂಟ್ ನಾಟಕ ಮಾಡಲಾಗಿದೆ. ಕೋಲಾರ ತಾಲೂಕಿನ ಬುಸನಹಳ್ಳಿ ಗ್ರಾಮದಲ್ಲಿ ಸಿನಿಮೀಯ ಘಟನೆ ನಡೆದಿದೆ. ಕಲ್ಲು ಕ್ವಾರಿಯಲ್ಲಿ ಹಿಟಾಚಿ ಮೇಲೆ ಬಂಡೆ ಬಿದ್ದು ಚಾಲಕ ಷಣ್ಮುಗ ಮೃತಪಟ್ಟಿದ್ರು. ಆದರೆ ಘಟನೆಯ ನಂತರ ಬಂಡೆ ಮಾಲೀಕರಿಂದ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ. ಲಾರಿ ಕೆಳಗೆ ಮೃತನ ಬೈಕ್ ಇಟ್ಟು ಅಪಘಾತ ಅಂತ ಬಿಂಬಿಸಿರುವಂತಹ ಆರೋಪ ಕೇಳಿ ಬಂದಿದೆ. ನೈಜ ಘಟನೆಯನ್ನ ಮರೆಮಾಚಿ ಅನ್ಯಾಯ ಮಾಡಿದ್ದಾರೆ ಅಂತ ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ. ಹೇಳಿ ಏನಾಯ್ತು ಸರ್? ಇದೆಲ್ಲ ಕಲ್ಪನೆ ಮಾಡಿರೋದು, ಎಲ್ಲ ಆಕ್ಸಿಡೆಂಟ್ ಆಗೇ ಇಲ್ಲ. ಇದು ಈ ಹುಡುಗ ಬಂದು ಇಟಾಚಿ ಇದ್ರಲ್ಲಿ ಕೆಲಸ ಮಾಡೋದಲ್ಲಿ ಆಯ್ತು ಮರಳು ತೆಗೆಯೋ ಜಾಗಗಳಿಂದ ಮಾಡ್ತಾರೆ. ಮರಳಿಂದ ಪಾಮ್ ಆಯಿಲ್ ಸಾಗಿಸ್ತಾ ಇದ್ದ ಟ್ಯಾಂಕರ್ ಪಲ್ಟಿಯಾಗಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ದೇವಲಾಪುರ ಬಳಿ ನಡೆದಿದೆ. ಈ ಘಟನೆಯಲ್ಲಿ ಚಾಲಕ ಮತ್ತು ಕ್ಲೀನರ್ ಅಪಾಯದಿಂದ ಪಾರಾಗಿದ್ದು, ಹೆದ್ದಾರಿ ಪಕ್ಕಕ್ಕೆ ಟ್ಯಾಂಕರ್ ಉರುಳಿ ಬಿದ್ದಿದ್ದು ಆಯಿಲ್ ಸೋರಿಕೆ ಆಗ್ತಾ ಇದೆ. ಇನ್ನು ಆಯಿಲ್ ತುಂಬಿಕೊಳ್ಳಲು ಜನರು ಮುಗಿಬಿದ್ದಿದ್ದಾರೆ. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75 ಶಿರಡಿಘಾಟ್ ರಸ್ತೆ ಕಾಮಗಾರಿಯನ್ನ ಸಚಿವ ಕೃಷ್ಣ ಬೈರೇಗೌಡ ವೀಕ್ಷಿಸಿದ್ದಾರೆ. ಈ ವೇಳೆ ಕಾಮಗಾರಿ ವಿಳಂಬ ಆಗಿರುವುದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳುವುದನ್ನ ಕಲಿತಿದ್ದೀರಾ? ಯಾವನ್ರಿ ನಿಮಗೆಲ್ಲ ಕೆಲಸ ಕಲಿಸಿದವನು? ನಿಮ್ಮಂಥವರ ಹತ್ರ ಮಾತನಾಡಬೇಕಲ್ಲ, ಅದು ನಮ್ಮ ದೌರ್ಭಾಗ್ಯ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ.
ಇನ್ನು ಹಾಸನದಲ್ಲಿ ಜನಸ್ಪಂದನ ಸಭೆಯನ್ನ ಸಚಿವ ಕೃಷ್ಣ ಬೈರೇಗೌಡ ನಡೆಸಿದ್ರು. ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಸಭೆ ನಡೆದಿದ್ದು ಸಾವಿರಾರು ಜನರು ಅಹವಾಲು ನೀಡೋಕ್ಕೂ ಆಗಮಿಸಿದ್ರು. ಇನ್ನು ಇದೇ ವೇಳೆ ಸಚಿವರ ಬಳಿ ಹತ್ತಾರು ಸಮಸ್ಯೆಗಳನ್ನು ಜನ ಹೇಳಿಕೊಂಡಿದ್ದಾರೆ. ಏನೆಲ್ಲ ಮಾಡ್ಬೋದು, ಯಾವ ಆನೆಗಳು ಈ ಪದೇ ಪದೇ ಈ ಥರ ಮಾಡ್ತಾ ಇದ್ದಾವೆ ಅವುಗಳನ್ನಾದರೂ ಶಿಫ್ಟ್ ಮಾಡಿ, ಎಲ್ಲ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಪ್ಲಾನ್ ಇರೋದು ಅಲ್ಲಿ ಏನು ಸಿಕ್ಕಾಕೊಂಡಿದ್ದಾವೆ ಒಂದು 20 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲವನ್ನೂ. ವಿಬಿಜಿ ರಾಮ್ಜಿ ಬಿಲ್ನಿಂದ ರಾಜ್ಯಗಳಿಗೆ ಅನ್ಯಾಯ ಆಗಲಿದೆ, ಹಾಗಾಗಿ ಇದಕ್ಕೆ ರಾಷ್ಟ್ರಪತಿಗಳು ಸಹಿ ಮಾಡಬಾರದು ಅಂತ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ತೇವೆ. ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಸವಾರಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳ ನೋವು ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ. ಈ ಹಿಂದೆ ದಕ್ಷಿಣ ಭಾರತ ಬೇರೆಯಾಗಬೇಕು ಎಂಬ ಕೂಗಿತ್ತು, ಆದರೆ ಅದನ್ನು ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಅದು ಅನೇಕ ರಂಗಗಳಲ್ಲಿ ಇವತ್ತು ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಅನುದಾನದ ಹಂಚಿಕೆಯಲ್ಲಿ ಒಂಥರ ಆಗಿದ್ದರೆ ಇನ್ನು ಬೇರೆ ಬೇರೆ ಕಾನೂನುಗಳನ್ನು ಪಾಸ್ ಮಾಡುವಾಗ ಇನ್ನೊಂದು ಥರ ಆಗ್ತಾಯಿದೆ. ಸರ್ಕಾರಕ್ಕೂ ಕೂಡ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ, ಅದನ್ನು ಕೈಬಿಟ್ಟು ಎಲ್ಲ ರಾಜ್ಯಗಳಿಗೆ ಒಪ್ಪುವಂಥ ಒಂದು ಫಾರ್ಮುಲಾ ರಚನೆ ಆಗಬೇಕು. ಅದು ಜಿ ಕಾನೂನಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದಕ್ಕೆ ನಾನು ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯ ಕೂಡ ಮಾಡ್ತೀವಿ, ದಯಮಾಡಿ ಹಸ್ತಾಕ್ಷರ ಅದಕ್ಕೆ ಹಾಕಬಾರ್ದು, ಆ ಕಾನೂನನ್ನು ತಿರಸ್ಕಾರ ಮಾಡಬೇಕು. ಇವರು ನರೇಗಾ ರೀಫಿಲ್ ಮಾಡಿದ್ದಾರೆ. ಹೆಸರು ಯಾಕೆ ಚೇಂಜ್ ಮಾಡಿದ್ದಾರೋ ಗೊತ್ತಿಲ್ಲ. ಗಾಂಧಿ ರಾಷ್ಟ್ರಪಿತ, ರಕ್ತರಹಿತ ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇವರ ಈ ನಿರ್ಧಾರ ಭಾರತಕ್ಕೆ ಕಪ್ಪು ಚುಕ್ಕೆ ಕೆಲಸ ಅಂತ ಹೇಳಿದ್ದಾರೆ. ಸಂಪೂರ್ಣ ತೆಗೆದಾಕಿ ಜಿ ರಾಮ್ಜಿ ಅಂತ ಹಾಕಿದ್ದಾರೆ. ಜಿ ರಾಮ್ಜಿ ಅಂತ ಮಾಡಿದ್ದಾರೆ. ಸೊ ಅದು ಹೆಸರು ಯಾಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಗಾಂಧೀಜಿಯವರು ಹೆಸರು ಹಾಕಿತ್ತು. ಗಾಂಧೀಜಿಯವರು ಇರೋದೇ ಭಾರತ ದೇಶಕ್ಕೆ ಒಂದು ಹೆಮ್ಮೆ, ಅಂಬೇಡ್ಕರ್ ಇರೋದೇ ಭಾರತ ದೇಶದ ಹೆಮ್ಮೆ, ಬುದ್ಧ ಹುಟ್ಟಿದ ನಾಡು ಅನ್ನೋದಕ್ಕೆ ಹೆಮ್ಮೆ. ಇದನ್ನೆಲ್ಲ BJPಯವರು RSSನವರು ಮೂಲ ಗುಂಪು ಸರಿಸಿ ಭಾರತದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬರೆಯೋದು. ಸುತ್ತೂರು ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜಾತ್ರಾ ಪ್ರಯುಕ್ತ ಮಠದ ವತಿಯಿಂದ ಸಾಮೂಹಿಕ ವಿವಾಹ ನಡೆಸಲಾಗಿದೆ. ಹೊಸ ಜೀವನಕ್ಕೆ ಕಾಲಿಟ್ಟ 100ಕ್ಕೂ ಹೆಚ್ಚು ಜೋಡಿಗಳು ಧರ್ಮ ಜಾತಿ ಭೇದ ಭಾವವಿಲ್ಲದೆ ಮಠದ ವತಿಯಿಂದ ಉಚಿತವಾಗಿ ತಾಳಿ ಬಟ್ಟೆ ವಿತರಿಸಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಲಾಯಿತು. ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ನವ ಜೋಡಿಗಳಿಗೆ ಆಶೀರ್ವದಿಸಿದ್ದಾರೆ. ಈ ವಾರ ಬಿಗ್ ಬಾಸ್ ಶೋನ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಹಿನ್ನೆಲೆ ಬಿಗ್ ಬಾಸ್ ಶೋ ಕುರಿತು ನಟ ಶಿವಣ್ಣ ಮಾತನಾಡಿದ್ದಾರೆ. ಬಿಗ್ ಬಾಸ್ ಫೈನಲಿಸ್ಟ್ ಗಿಲ್ಲಿ ನಟನಿಗೆ ಶಿವಣ್ಣ ಶುಭ ಹಾರೈಸಿದ್ದಾರೆ. ಗಿಲ್ಲಿ ನಟನ ಸ್ಟೈಲ್ನಲ್ಲೇ ಆಕ್ಷನ್ ಮಾಡಿ ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂದಿದ್ದಾರೆ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದಾಗಬೇಕು. ಗಿಲ್ಲಿ ನಟ ಒಳ್ಳೆಯ ಟ್ಯಾಲೆಂಟ್ ಇರುವಂತಹ ಹುಡುಗ. ಈತ ಗಿಮಿಕ್ ಎಲ್ಲ ಮಾತಾಡೋದಿಲ್ಲ. ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಹೇಳಿದ್ದಾರೆ. ಐ ಥಿಂಕ್ ನಾನು ಯೂಶುವಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಆಗೋದಷ್ಟೇ ತುಂಬ ಇಷ್ಟ, ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ನಾನು ಅಷ್ಟು ನೋಡಲ್ಲ, ಬಟ್ ಸಮ್ ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ 100% ನ್ಯಾಚುರಲ್ ಸಿಗುತ್ತೆ ಅನ್ನೋದು. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಅವರೇ ಗೆದ್ರಿ. ಗಿಲ್ಲಿ ಆಲ್ ದಿ ಬೆಸ್ಟ್ 100%. ರಾಜ್ಯದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಬೆನಕಾ ಗೋಲ್ಡ್ ಕಂಪನಿ ವತಿಯಿಂದ ಅದ್ದೂರಿ ಕ್ಯಾಲೆಂಡರ್ ಲಾಂಚ್ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕದ ಅಚ್ಚುಮೆಚ್ಚಿನ ಬೆನಕಾ ಗೋಲ್ಡ್ ಕಂಪನಿ ಜನಸಾಮಾನ್ಯರ ವಿಶ್ವಾಸ ಗಳಿಸಿ ಗ್ರಾಹಕರ ನೆಚ್ಚಿನ ಗೋಲ್ಡ್ ಬೈಯಿಂಗ್ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇನ್ನು ನಟಿ ರೇಷ್ಮಾ ನಾಣಯ್ಯ ಅವರು ಬೆನಕಾ ಗೋಲ್ಡ್ ಕಂಪನಿಯ ರಾಯಭಾರಿಯಾಗಿದ್ದು ಹೊಸ ವರ್ಷದ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ಬಳಿಕ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ಹಾಗೂ ಬಸವನಗುಡಿ ಯೂತ್ ಕ್ಲಬ್ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಕ್ಯಾಲೆಂಡರ್ ವಿತರಿಸಲಾಗಿದೆ. ಪ್ರತಿ ವರ್ಷನೂ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಇನ್ನೂ ಅತ್ಯಚ್ಚವಾಗಿ ಸುಮಾರು 5 ಲಕ್ಷ ಕ್ಯಾಲೆಂಡರ್ಗಳನ್ನ ರಿಲೀಸ್ ಮಾಡಿದ್ದೀವಿ. ಇದಕ್ಕೆ ಪ್ರತಿಯೊಂದು ಮೂಲೆ, ಪ್ರತಿಯೊಂದು ಜಿಲ್ಲೆ, ತಾಲೂಕು, ಪಂಚಾಯತ್ ಎಲ್ಲ ಕಡೆನೂ ರೀಚ್ ಆಗೋ ಥರ ಮಾಡಿದ್ದೀವಿ. ಇದ್ರ ಉದ್ದೇಶ ಒಂದೇ, ಸೊ ವಿ ಕ್ಯಾನ್
ಡೋಂಟ್ ಗೋ ಫಾರ್ ದ ಸೆಲ್, ಯು ಕ್ಯಾನ್ ಸೆಲ್ ದ ಗೋಲ್ಡ್ ಆ್ಯಂಡ್ ಸೇವ್ ದ ಗೋಲ್ಡ್. ಈ ಕಾನ್ಸೆಪ್ಟಲ್ಲಿ ತೊಗೊಬಂದಿದ್ದೀವಿ. ಇವತ್ತಿನ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಗೋಲ್ಡ್ ಸೇಲ್ ಮಾಡಿ ಗೋಲ್ಡ್ನ ಕಳ್ಕೊಂಬೇಡಿ. ನಮ್ಮಲ್ಲಿ ಬನ್ನಿ, ಗೋಲ್ಡ್ನ ಸೇಲ್ ಮಾಡಿ, ಸೇವ್ ಮಾಡಿ. ಇವತ್ತು ಕ್ಯಾಲೆಂಡರ್ ಲಾಂಚ್ ಆಗ್ತಿದೆ, ಸೊ ತುಂಬ ಖುಷಿ ಆಗ್ತಿದೆ. 2025 ತುಂಬ ಒಳ್ಳೆಯದಾಯಿತು ಬೆನಕ ಗೋಲ್ಡ್ ಕಂಪನಿಗೆ. ತುಂಬ ಬ್ರಾಂಚಸ್ಗಳು ಓಪನ್ ಆಯಿತು ಆ್ಯಂಡ್ ಮಾರ್ಕೆಟಿಂಗ್ ವೈಸ್ ಅಷ್ಟೇನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸ್ಕೀಮ್ ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬ ಲಾಯಲ್ ಕಸ್ಟಮರು ಇನ್ಕ್ರೀಸ್ ಆಗಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಒಳ್ಳೆ ಸುದ್ದಿ ಕೇಳಿದಾಗ. ಸೊ 2026 ಕೂಡ ಅವ್ರಿಗೆ ಅಷ್ಟೇ ಇನ್ನೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತು ಕ್ಯಾಲೆಂಡರ್ ಲಾಂಚ್, ಹೊಸ ವರ್ಷ ಒಳ್ಳೇದಾಗಲಿ ಬೆನಕ ಗೋಲ್ಡ್ ಕಂಪನಿ.